ಶ್ರೀವೆಂಕಟೇಶಂ ಲಕ್ಷ್ಮೀಶಂ ಅನಿಷ್ಟಘ್ನಮಭಿಷ್ಟದಂ ಚತುರ್ಮುಖೇರತನಿಯಂ ಶ್ರೀನಿವಾಸಂ ಭಜೇನಿಶಂ ಆನಂದತೀರ್ಥವರದೆ ದಾನವಾರಣ್ಯ ಪಾವಕೆ ಜ್ಞಾನದಾಯಿನಿ ಸರ್ವೇಶಿ ಶ್ರೀನಿವಾಸಿಸ್ತು ಮೇ ಮನಃ. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದ ಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ಆಚಾರ್ಯರ ಮಧ್ವ ಪರಂಪರೆಯಲ್ಲಿ ಬರುವ ಎಲ್ಲ ಇತಿ ಶ್ರೇಷ್ಠರಿಗೆ ದಾಸವರಣ್ಯರಿಗೆ ನಮ್ಮ ನಿಮ್ಮೆಲ್ಲರ ಮುಖಾಂತರ ಶಿರಸಾಷ್ಟಾಂಗ ನಮಸ್ಕಾರ ಸಲ್ಲಿಸ್ತಾ, ಶ್ರೀ ರಾಘವೇಂದ್ರ ಸ್ವಾಮಿಗಳ ಆರಾಧನಾ ಸೇವಾ ಸದ್ಭಕ್ತರೇ, ಎಲ್ಲ ಹರಿದಾಸ ಬಂಧುಗಳೇ, ಇವತ್ತಿನ ನುಡಿ ಸ್ಮರಣೆ ನಮನ ವಿಶೇಷವಾಗಿ 373ನೇ ನುಡಿ ಸ್ಮರಣೆ ನಮನ. ಈ ವಿಶ್ವಾಸನಾಮ ಸಂವತ್ಸರದ ಒಂದು ಕೊನೆಯ ನುಡಿ ಸ್ಮರಣೆ ನಮನ ಕೂಡ ನಾವು ಅನ್ನಬಹುದು. ಯಾಕಂದರೆ ಮುಂದೆ ಬರ್ತಕ್ಕಂಥ ಸಂವತ್ಸರ ಏನಂತ ಹೇಳಿದರೆ, ಬಂದಿರತಕ್ಕಂಥ ಸಂವತ್ಸರ ಶ್ರೀ ಪರಾಭಾವನಾಮ ಸಂವತ್ಸರ. ವಿಶ್ವಾಸನಾಮ ಸಂವತ್ಸರದ ಕೊಟ್ಟ ಕಡೆಯ ಆರಾಧನೆ ಅಂತ ಹೇಳಿದರೆ ಸತ್ಯ ಸಂತುಷ್ಟ ತೀರ್ಥರ ಆರಾಧನೆ. ಇವರ ಮೂಲ ಹೆಸರು ಗೂಳಿ ಬಾಳಾಚಾರ್ಯರಂತ ಹೇಳಿ, ಪೂರ್ವಾಶ್ರಮದ ಹೆಸರು. ಸತ್ಯ ಸಂಕಲ್ಪ ತೀರ್ಥರಿಂದ ಅವರಿಗೆ ಆಶ್ರಮ ಆಯಿತು. ಆಚಾರ್ಯರ ಮಧ್ವರ ಪರಂಪರೆಯಲ್ಲಿ ಅವರು 29ನೇ ಯತಿಶ್ರೇಷ್ಠರು. ಕೇವಲ 1 ವರ್ಷ ಮಾತ್ರ ಪೀಠದಲ್ಲಿ ಇದ್ದರು. ಅವರ ಒಂದು ಕಾಲದಲ್ಲಿ ಅವರ ಗುರುಗಳ ಮಹಾ ಸಂರಾಧನೆಯನ್ನು ಮೈಸೂರಲ್ಲೇ ಮಾಡಿದರು. ಸತ್ಯ ಸಂಕಲ್ಪ ತೀರ್ಥರ ವೃಂದಾವನ ಕೂಡ ಮೈಸೂರಲ್ಲಿದೆ. ನಂತರ ತಮ್ಮಲ್ಲೇ ಇರತಕ್ಕಂತಹ ಒಬ್ಬ ಗೃಹಸ್ಥನಿಗೆ, ಅಂದರೆ ಹಾವೇರಿ ಗುರಾಚಾರ್ಯರಿಗೆ ಆಶ್ರಮಕ್ಕಷ್ಟು ಕೊಟ್ಟರು. ಸತ್ಯ ಪಾರಾಯಣ ತೀರ್ಥರಂಥೇಳಿ ಅವರಿಗೆ ನಾಮಕ ಮಾಡಿದರು. ಕೇವಲ 1 ವರ್ಷದ ಅವಧಿಯಲ್ಲಿ ಸತ್ಯ ಸಂತುಷ್ಟ ತೀರ್ಥರು ಎಲ್ಲರಿಗೂ ಸಂತುಷ್ಟ ಆಗುವ ರೀತಿಯಲ್ಲಿ ಅವರು ಪೀಠಾರೋಹಣ ಮಾಡಿ ಆ ಉತ್ತರಾದಿ ಮಠದ ಪರಂಪರೆಯನ್ನು ಎತ್ತಿ ಹಿಡಿದವರು ಶ್ರೀ ಸತ್ಯ ಸಂತುಷ್ಟ ತೀರ್ಥ ತ್ರಿಪಾದಂಗಳವರು. ನಿಜವಾಗಲೂ ಅವರ ಸ್ಮರಣೆ ನಾವು ಮಾಡಲೇಬೇಕು ಅಂತ. ಯಾಕಂದರೆ ಆ ಒಬ್ಬ ಆರಾಧನೆ ಕಥಾನಾಯಕರ ಸ್ಮರಣೆ ಮಾಡೋದರಿಂದ ಅವರಿಗೆ ಯಾರು ಆಶ್ರಮ ಕೊಟ್ಟಿರ್ತಾರೋ ಅವರ ಸ್ಮರಣೆ ಕೂಡ ಬರ್ತದೆ. ಸತ್ಯ ಸಂಕಲ್ಪ ತೀರ್ಥರು ಮುಂದೆ ಅವರು ಯಾರಿಗೆ ಅವರು ಪೀಠವನ್ನು ಕೊಡ್ತಾರೆ ಅಂದರೆ ಸತ್ಯ ಪಾರಾಯಣ ತೀರ್ಥರ ಒಂದು ನಾಮಸ್ಮರಣೆ ಕೂಡ ಆಗತಕ್ಕಂಥ ಪರ್ವಕಾಲದಲ್ಲಿ ಸತ್ಯ ಸಂತೋಷ ತೀರ್ಥರು 1 ವರ್ಷ ಅವಧಿಯಲ್ಲಿ ಸಾಕಷ್ಟು ಉತ್ತರಾದಿ ಮಠದ ಪರಂಪರೆ ಅಭಿವೃದ್ಧಿಯ ಕೆಲಸ, ಆಮೇಲೆ ಸಾಕಷ್ಟು ಶಿಷ್ಯರನ್ನು ತಯಾರು ಮಾಡಿದರು. ಯಾಕಂತ ಹೇಳಿದರೆ ಅವರಿಗೆ ಪೂರ್ವಾಶ್ರಮದಲ್ಲಿ ಗೂಳಿ ಬಾಳಾಚಾರ್ಯ ಅಂತ ಕರಿತಿದ್ರು. ಅಂದ್ರೇನು, ಅವರು ಶಾಸ್ತ್ರದ ಗೂಳಿ ಅಂತ ಹೇಳಿ ಅವರಿಗೆ ಕರಿತಾ ಇದ್ದರು. ಅಷ್ಟು ಪ್ರತಿಯೊಂದು ಶಾಸ್ತ್ರದ ಒಂದು ಅಕ್ಷರ ಕೂಡ ಅವರು ಬಿಟ್ಟಿದ್ದಿಲ್ಲ. ಹೀಗಾಗಿ ಸಾಕಷ್ಟು ಜನರನ್ನು ಅವರು ತಮ್ಮ ಒಂದು ವಿದ್ಯೆಯಿಂದ ಸೋಲಿಸಿದರು, ಅಂತಹ ಪರಾಭವಗೊಳಿಸಿದರು. ಅಂತಹ ಮಹಾನುಭಾವರಾಗಿರ್ತಕ್ಕಂಥ ಗೂಳಿ ಬಾಳಾಚಾರ್ಯರಿಗೆ ಆಶ್ರಮ ಸಿಕ್ಕು. ಅವರೇ ಮುಂದೆ ಸತ್ಯ ಸಂತುಷ್ಟ ತೀರ್ಥರಾದರು ಅಂತ ಅವರ ಮಹಿಮೆಯನ್ನು ನಾವು ನೀವೆಲ್ಲರೂ ತಿಳಿದುಕೊಂಡು ಅಂತ ಹೇಳ್ತಾ, ಈ ಒಂದು ಮುಂದೆ ಬಂದಿರತಕ್ಕಂಥ ಒಂದು ಹೊಸ ಸಂವತ್ಸರ ಅಂತ ಹೇಳಿದರೆ ಶ್ರೀ ಪರಾಭಾವ ನಾಮ ಸಂವತ್ಸರ. ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಸಂವತ್ಸರ. ಹೆಸರು ಪರಾಭವ ಇರಬಹುದು, ಅದು ಪರಾಭವ ಮಾಡತಕ್ಕಂಥ ಕೆಲಸ ಯಾರಂದರೆ ದುಷ್ಟರನ್ನು, ನಮಗೆ ಇಷ್ಟವಾಗದ ಕೆಲಸವನ್ನು ಅದು ಪರಾಭವ ಮಾಡುತ್ತದೆ ಅಂಥ ಒಂದು ವಿಶೇಷ ಆ ಪರಾಭವ ನಮ್ಮ ಸಂವತ್ಸರ. ಪ್ರತಿಯೊಬ್ಬರಿಗೂ ಇಡೀ ವರ್ಷ ಬರ್ತಕ್ಕಂಥ, ನೀವು ಯಾವುದೇ ನಕ್ಷತ್ರ ಅಥವಾ ರಾಶಿ ನಂದು ಚಲೋ ನಿಂದು ಇದು ಚಲೋ ಅಂಥೇಳಿ ಯಾರು ಮನಸ್ಸಿಗೆ ಹಚ್ಚಿಕೊಳ್ಳೋದು ಬೇಡ. ಯಾಕಂತ ಹೇಳಿದ್ರೆ ಭಗವಂತ ಕೇಳೋದು ಒಂದೇ, ಒಂದು ಭಗವಂತನ ನಾಮಸ್ಮರಣೆ. ನಾವು ಈ ಏನು ಮಾನವ ಜನ್ಮ ಕೊಟ್ಟಿದ್ದಾನೆ ಆ ಕಾಲಕ್ಕೆ ದಾನ ಧರ್ಮ ಮಾಡೋದು, ಬ್ರಾಹ್ಮಣರಿಗೆ ಅನ್ನ ಸಂತರ್ಪಣೆ ಮಾಡುವುದು, ಅದರಲ್ಲಿ ವಿಶೇಷ ಹೊರತು ಅಲ್ಲಿ ಯಮದೇವರು ಕೇಳೋದು ಕೇವಲ ನೀನು ಎಷ್ಟು ಮನಿ ಕಳಿಸಿದ್ದಿ, ಎಷ್ಟು ಬ್ಯಾಂಕ್ ಡೆಪಾಸಿಟ್ ಇಟ್ಟಿದ್ದಿ, ನಿನ್ನ ಸಾಧನೆ ಎಷ್ಟು ಬಂಗಾರ ಮಾಡಿದ್ದೆ ಅಂಥೇಳಿ ಆ ಯಮ ಯಾರನ್ನೂ ಕೇಳೋದಿಲ್ಲ. ನಿನ್ನ ಸಾಧನೆ ಅಂತ ಹೇಳಿದ್ರೆ ನಿನಗೊಂದು ಮನುಷ್ಯ ಜನ್ಮ ಸಿಕ್ಕಾಗ ಅದನ್ನು ಯಾವ ರೀತಿ ಸದುಪಯೋಗ ಪಡಿಸಿಕೊಂಡು ದಾನ ಧರ್ಮಗಳನ್ನು ಮಾಡಿದ್ದಿ, ಎಲ್ಲರಿಗೆ ಪ್ರತಿಯೊಬ್ಬರಿಗೂ ಪರೋಪಕಾರ ಆಗತಕ್ಕಂಥ ಕೆಲಸಗಳನ್ನು ಮಾಡಿದ್ದೀವಿ. ಸಾಮಾಜಿಕ ಧಾರ್ಮಿಕ ಇರ್ಬೋದು, ಅಂದರೆ ಒಂದು ಚೈತ್ರ ವೈಶಾಖ ಮಾಸದಲ್ಲಿ ಪ್ರತಿಯೊಬ್ಬರಿಗೆ 1 ಗ್ಲಾಸ್ ನೀರು ಕೊಟ್ಟರೆ ಸಾಕು, ಅದರಂಥ ದೊಡ್ಡ ದಾನ ಯಾವುದಿಲ್ಲ. ಅಂಥ ಒಂದು ಮಾಡ್ತಕ್ಕಂಥ ಕೆಲಸ ನಮ್ಮ ಕೇವಲ ಮಾನವ ಜನಾಂಗಕ್ಕೆ, ಅದು ಯಾವ ಪ್ರಾಣಿಗಳಿಗೂ ಇದು ಭಾಗ್ಯ ಇಲ್ಲ. ಇದು ಮಾನವ ಜನಾಂಗಕ್ಕೆ ಮಾತ್ರ ಭಗವಂತ ಕೊಟ್ಟಿರ್ತಕ್ಕಂಥ ಒಂದು ವಿಶೇಷ ಅಸ್ತ್ರ. ಅದನ್ನು ನಾವು ದುರುಪಯೋಗಗೊಳಿಸಿಕೊಳ್ಳದೆ ಕೇವಲ ಎಷ್ಟು ಸಾಧ್ಯವೋ ಅಷ್ಟು, ಯಾಕಂದರೆ ದಾನ ಧರ್ಮದಲ್ಲಿ ಕೂಡ ನಮಗೆ ಉಳಿಸಿಕೊಂಡು ನಮ್ಮ ಜೀವನಕ್ಕೆ ಎಷ್ಟು ಬೇಕಾದಂತ ಮಾಡಿಕೊಂಡು ಅದನ್ನು ಉಳಿದರಲ್ಲಿ ಒಂದು ರೂಪಾಯಿದಲ್ಲಿ 4 ಆಣೆ ಭಾಗ ನಾವು ದಾನ ಮಾಡಿದರೆ ಸಾಕು, ಅದು ವಿಶೇಷವಾಗಿ ನಮಗೆ ಅನುಕೂಲ ಆಗ್ತದೆ, ಅನುಭವ ಆಗ್ತದೆ. ಯಾಕಂದರೆ ಇದನ್ನು ಹೇಳ್ತಾ ಇರೋದು ಶುಕ ಮಹರ್ಷಿಗಳು
ಬಲಿಚಕ್ರವರ್ತಿಗೆ ಹೇಳಿದಂಥ ಉಪದೇಶ ಇದು. ಕೇವಲ ನಮ್ಮ ಒಂದು ಧರ್ಮದ ಒಂದು ನಾವೇನು ಗಳಿಕೆಯಲ್ಲಿ ಒಂದು ಕಾಲು ಭಾಗ ನಾವು ದಾನ ಮಾಡಿ ಸಾಕು, ಭಗವಂತ ಪ್ರೀತಿ ಆಗ್ತಾರೆ ಅಂತ ಹೇಳ್ತಾ ಈ ಒಂದು ಶ್ರೀ ಪರಾಭಾವ ನಮಸ್ಸರ ಪ್ರತಿಯೊಬ್ಬರಿಗೂ ಒಳ್ಳೆಯದನ್ನು ಉಂಟು ಮಾಡಲಿ, ಒಳ್ಳೆಯದಾಗಲಿ. ಅಲ್ಲಿ ಬರ್ತಕ್ಕಂಥ ಯಾವುದೇ ಗ್ರಹಣಗಳಿರ್ಬೋದು ಯಾವುದರ ಬಗ್ಗೆ ನೀವು ತಲೆ ಕೆಡಿಸಿಕೊಳ್ಳದೆ ರಾಯರ ಸ್ಮರಣೆ ನಿರಂತರವಾಗಿರಬೇಕಂತ ಹೇಳಿದ್ರೆ ನಾವು ಯಾವುದೇ ಕೆಲಸವನ್ನು ಮಾಡಿದಾಗ ಆ ಗುರುಗಳಾದ ರಾಯರಿಗೆ ನಾವು ಸಮರ್ಪಣೆ ಮಾಡಿದಾಗ ಅವರು ಆ ಹನುಮಂತ ದೇವರಿಗೆ ಸಮರ್ಪಣೆ ಮಾಡ್ತಾರೆ, ಹನುಮಂತ ದೇವರು ಲಕ್ಷ್ಮೀದೇವಿಗೆ ಸಮರ್ಪಣೆ ಮಾಡ್ತಾಳೆ, ಆ ಲಕ್ಷ್ಮೀದೇವಿ ಭಗವಂತನಿಗೆ ಸಮರ್ಪಣೆ ಮಾಡಿ ನಮಗೆ ಏನು ಉಚಿತ ಅದನ್ನು ಭಗವಂತ ಕೊಡ್ತಾನೆ. ಯಾಕಂದರೆ ಭಗವಂತ ಕೊಟ್ಟರೆ ನಮಗೆ ಯಾವುದಕ್ಕೂ ಕಡಿಮೆ ಆಗುವುದಿಲ್ಲ. ನಾವೇನು ಕೈ ಒಡ್ಡಿ ಎಂದೂ ಭಗವಂತನ ಬೇಡಬಾರದು. ಯಾರು ಕೈ ಒಡ್ಡಿ ಬೇಡುವುದಲ್ಲೋ ಭಗವಂತನೇ ಅವ್ರನ್ನ ಕರೆಸಿ ಅವರಿಗೆ ಏನು ಯೋಗ್ಯತಾನುಸಾರ ಅವರಿಗೆ ಅವ್ರು ನೋಡಿಕೊಂಡು ಅವರಿಗೆ ಒಂದು ವಿಶೇಷ ಪುಣ್ಯ ಕೊಡ್ತಕ್ಕಂಥ ಈ ಶ್ರೀ ಪರಾಭವ ಸಂವತ್ಸರ ಎಲ್ಲರಿಗೂ ಒಳ್ಳೆಯದು ಉಂಟು ಮಾಡಲಿ. ಈ ಪರಾಭವ ಸಂವತ್ಸರದಲ್ಲಿ ಪ್ರತಿ ಧಾರ್ಮಿಕ ಕೆಲಸಗಳು, ಸಾಮಾಜಿಕ ಕೆಲಸಗಳು ಉನ್ನತ ಮಟ್ಟದಲ್ಲಿ ನಡೆಯಲಿ. ಅಷ್ಟೋತ್ತರ ಪಾರಾಯಣ ಇರ್ಬೋದು, ವಿಷ್ಣು ಸಹಸ್ರನಾಮ ಇರ್ಬೋದು, ಪ್ರತಿಯೊಂದು ನಾರಾಯಣವರ ಮಂತ್ರ ಇರ್ಬೋದು, ಪ್ರತಿಯೊಂದನ್ನು ನಮಗೆ ಏನಾಗ್ತದೆ ಇದರಿಂದ ಅಂತ ನಾವು ಎಂದೂ ಭಾವಿಸಬಾರದು. ಅದು ನಮಗೆ ಕಟ್ಟಿರ್ತಕ್ಕಂಥ ಪುಣ್ಯ ಯಾವಾಗಲೂ ನಮಗೆ ಕೊರತೆ ಉಂಟಾದಾಗ, ನಮಗೆ ತೊಂದರೆ ಆದಾಗ, ನಮ್ಮ ಸಮಸ್ಯೆ ಆದಾಗ ನಾವು ಮಾಡ್ತಕ್ಕಂಥ ಆ ಧರ್ಮದ ಕಾರ್ಯಗಳು ನಮಗೆ ಜಾಗೃತಗೊಳಿಸಿ ನಮ್ಮನ್ನು ಒಂದು ವಿಶೇಷವಾಗಿ ಅನುಗ್ರಹ ಮಾಡತಕ್ಕಂತಹ ಧರ್ಮ ಜಾಗೃತಿ ಪ್ರತಿಯೊಬ್ಬರಲ್ಲಿ ಬರಲಿ ಅಂತ ಹೇಳ್ತಾ ಇವತ್ತಿನ ನುಡಿ ಸ್ಮರಣೆ ಕೇಳಿದ ಪ್ರತಿಯೊಬ್ಬರ ಮನೆಯಲ್ಲಿ ನಿತ್ಯ ಶುಭ ಕಾರ್ಯಗಳು ನಿರಂತರವಾಗಿ ನಡೆಯಲಿ. ನಾವು ಯಾರನ್ನೂ ಟೀಕೆ ಮಾಡಬಾರದು. ಯಾಕಂದರೆ ಎಷ್ಟು ಸಾಧ್ಯವೋ ಅಷ್ಟು ನಾವು ಒಳ್ಳೆಯದನ್ನೇ ಮಾಡಬೇಕು. ಇತಿ ಶ್ರೇಷ್ಠರ ದಾಸವರ್ಣ್ಯರ ಸ್ಮರಣೆ ನಿರಂತರವಾಗಿದ್ದಾಗ ಭಗವಂತ ನಮಗೆ ಅನುಕೂಲ ಮಾಡಿಕೊಡ್ತಾನೆ ಅಂತ ಹೇಳ್ತಾ ಈ ಹೊತ್ತಿನ ನುಡಿ ಸ್ಮರಣೆ ಕೇಳಿದ ಪ್ರತಿಯೊಬ್ಬರ ಒಂದು ಮನದಲ್ಲಿ ಶುಭ ಕಾರ್ಯಗಳು ನಡೆಯಲಿ ಅಂತ ಹೇಳ್ತಾ ಎಲ್ಲರಿಗೂ ಅಭಿನಂದನೆಗಳು, ಅಭಿವಂದನೆಗಳು.